ಹಲೋ ಎವ್ರಿವನ್. ಪಾಲಿಟಿಯ ಮುಂದಿನ ಕಾನ್ಸೆಪ್ಟ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಥಿಕ್ಸ್. ಇಲ್ಲಿ ಪಾಲಿಟಿ ಮತ್ತು ಎಥಿಕ್ಸ್ ಎರಡೂ ವಿಷಯಗಳ ಕಾನ್ಸೆಪ್ಟ್ಗಳು ಮರ್ಜ್ ಆಗುತ್ತೆ. ಎಲ್ಲ ಹಂತಗಳಲ್ಲೂ ನೀವೊಬ್ಬ ಅಧಿಕಾರಿ ಆದಮೇಲೆ ಎಥಿಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದೇ ಸಂದರ್ಭದಲ್ಲಿ ಕಾನೂನನ್ನು ತಿಳ್ಕೊಂಡಿರೋದು ಬಹಳ ಇಂಪಾರ್ಟೆಂಟ್. ಲೀಗ್ಯಾಲಿಟಿ ಮತ್ತು ಮೊರಾಲಿಟಿ ಎರಡರ ನಡುವೆ ಆವಾಗವಾಗ ಸಂಘರ್ಷ ಬರಬಹುದು, ಅಥವಾ ನಿಮ್ಮ ಪ್ರಿನ್ಸಿಪಲ್ಗಳು ಲೀಗಲ್ ಪ್ರಿನ್ಸಿಪಲ್ಗಳಿಗೆ ಮ್ಯಾಚ್ ಆಗದೇನೂ ಇರಬಹುದು. ಸೊ ಈ ಸಂದರ್ಭದಲ್ಲಿ ಮುಖ್ಯವಾಗಿ ತುಂಬ ವಿಷಯಗಳಿದೆ, ಆದರೆ ಇಲ್ಲಿ ನಾವು ನೋಡ್ತಾ ಇರೋದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್. ಈಗ ಜಗತ್ತಿನಲ್ಲಿ ಏನೇನಾಗುತ್ತೆ, ಎಲ್ಲ ಪರಿಸ್ಥಿತಿಗೂ ಮೊದಲೇ ಕಾನೂನುಗಳನ್ನು ಬರೆದಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗ ಇವತ್ತು AI ಇದೆ, ಬೇರೆ ಬೇರೆ ಟೆಕ್ನಾಲಜಿ ಇದೆ. 50 ವರ್ಷಗಳ ಹಿಂದೆ ಇದ್ಯಾವುದೂ ಇರಲಿಲ್ಲ. ಸೊ ಮುಂದೆ ಸಹ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ತಂತ್ರಜ್ಞಾನ, ಸಮಾಜ ಬದಲಾಗ್ತಾ ಇದ್ದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನು ಆಮೇಲೆ ನಾವು ರೂಪಿಸಬೇಕಾಗತ್ತೆ. ಜಗತ್ತು ಅಷ್ಟು ಬದಲಾಗ್ತಾ ಇರುತ್ತೆ. ಹೀಗಾಗಿ ಒಬ್ಬ DC, ತಹಶೀಲ್ದಾರ್, ಪೊಲೀಸ್ ಯಾರೇ ಇರಬಹುದು, ಹೊಸ ಸಮಸ್ಯೆ ಬಂದಾಗ ಪ್ರತಿಯೊಂದಕ್ಕೂ ಕಾನೂನಿನಲ್ಲಿ ಉತ್ತರ ಇರೋದಿಲ್ಲ. ಕಾನೂನು ಅದಕ್ಕೆ ರೂಪಿತ ಆಗದೇನೂ ಇರಬಹುದು ಇನ್ನು. ಹಾಗಾಗಿ ಸ್ವಂತ ವಿವೇಚನೆಯಿಂದ ತೀರ್ಪು ಕೊಡೋ ಸಂದರ್ಭ ಬರುತ್ತೆ, ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ಆವಾಗ ನಮ್ಮ ರಾಗದ್ವೇಷಗಳು, ನಮ್ಮ ಇಷ್ಟ ಅನಿಷ್ಟಗಳನ್ನು ನೋಡಿಕೊಂಡು ತೀರ್ಪು ನೀಡಬಾರ್ದು ವೈಯಕ್ತಿಕವಾಗಿ ಅಲ್ವಾ. ಸಾಮಾಜಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ನೀವು ನಿಮಗೆ ಮನಸ್ಸಿಗೆ ಬಂದ ಹಾಗೆ ಡಿಸಿಷನ್ ಕೈಗೊಂಡ್ರೆ ಜನರು ಕಷ್ಟಪಡಬೇಕಾಗತ್ತೆ. ಸೊ ಯಾವಾಗ ಲಿಖಿತ ಕಾನೂನುಗಳು ಇಲ್ವೋ, ಅಥವಾ ನಿಮಗೆ ತುಂಬ ಡಿಸ್ಕ್ರಿಷನರಿ ಪವರ್, ವಿವೇಚನಾ ಅಧಿಕಾರ ಇರುತ್ತೋ, ಆವಾಗ ನೀವು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಡೈಮೆನ್ಷನ್ ಏನು, ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯ, ಅದರ ತತ್ವಗಳು. ಎಲ್ಲೂ ಬರ್ಕೊಂಡಿಲ್ಲ, ಇದು ಬರೆದಿಟ್ಟಂತಹ ಕಾನೂನುಗಳಲ್ಲ. ಆದರೆ ನಮ್ಮ ಮನಸ್ಸು, ನಮ್ಮ ತರ್ಕಬದ್ಧ ಚಿಂತನೆಯಿಂದ ಮೂಡಿ ಬಂದಿರುವ ಸಾರ್ವತ್ರಿಕ ಸತ್ಯ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಕಾನ್ಸೆಪ್ಟ್ ಒರಿಜಿನ್ ಆಗಿದ್ದು ಹೇಗೆ ಅಂತಂದರೆ, ರೋಮನ್ ಚಿಂತಕರು ಜಸ್ಟ್ ನ್ಯಾಚುರಲ್ ಅಂತ ಕರೀತಾರೆ ಇದಕ್ಕೆ. ಅಂದರೆ ನಿಯಮಗಳನ್ನು ಸೃಷ್ಟಿಸಿದ್ದು, ಈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇದನ್ನು ಸೃಷ್ಟಿ ಮಾಡಿದ್ದು ಯಾವುದೇ ರಾಜ ಅಲ್ಲ, ಬದಲಿಗೆ ಬ್ರಹ್ಮಾಂಡವನ್ನು ಮುನ್ನಡೆಸುವಂತಹ ಇಡೀ ಜಗತ್ತು ಯಾವುದರಿಂದ ನಡೀತಾ ಇದೆ, ಆ ಶಕ್ತಿ, ಪ್ರಕೃತಿ ಅಥವಾ ದೇವರು, ಅದರಿಂದ ಸೃಷ್ಟಿಯಾಗಿರೋದು, ಪ್ರಕೃತಿಯಿಂದ, ದೇವರಿಂದ ಸೃಷ್ಟಿಯಾಗಿರೋದು ಈ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್. ಬೈಬಲ್ನಲ್ಲಿ ಆ್ಯಡಮ್ ಮತ್ತು ಈವ್ ಅಂತ ಇರ್ತಾರೆ. ಅವರು ಜ್ಞಾನದ ಹಣ್ಣನ್ನು ತಿಂದಾಗ ದೇವರೇ ಭೂಮಿಗೆ ಬಂದು ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ, ತಕ್ಷಣವೇ ಶಿಕ್ಷೆ ಕೊಡಲಿಲ್ಲ ಅಂತ. ಅಲ್ಲೇನಾಗುತ್ತೆ ಅಂತಂದರೆ, ಭಗವಂತ ಮೊದಲು ಬಂದು ಆ ಹಣ್ಣನ್ನು ತಿಂದಿದ್ದೀರಾ, ನಿಮ್ಮ ವಾದ ಏನು ಅಂತ ಕೇಳಿಕೊಂಡು ಅವರ ವಿವರಣೆಯನ್ನು ಆಲಿಸಿದ ನಂತರ, ಅವರ ವಾದವನ್ನು ಹೇಳ್ತಾರಲ್ವ ಕೋರ್ಟ್ನಲ್ಲಿ, ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಅಂತ ಕೋರ್ಟ್ನಲ್ಲಿ ಬರುತ್ತೆ ನೋಡಿ. ಸೊ ಅದೇ ರೀತಿ ವಿವರಣೆಯನ್ನು ಆಲಿಸಿದ ನಂತರನೇ ಭಗವಂತ ಅವರನ್ನು ಭೂಮಿಗೆ ಕಳಿಸ್ತಾನಂತೆ. ಅಂದರೆ ಪ್ರಕೃತಿಯ ನ್ಯಾಯವನ್ನು ದೇವರೇ ಪಾಲಿಸಿದ್ದಾನೆ ಅಂದಮೇಲೆ ಆಧುನಿಕವಾಗಿ ನಾವೆಲ್ಲ, ಅಥವಾ ಯಾರೇ ಇರಲಿ ಅಧಿಕಾರಿಗಳು, ಪಾಲಿಸಲೇಬೇಕಲ್ವಾ ಅನ್ನೋದು ಇಂಪಾರ್ಟೆಂಟ್. ಸೊ ಈ ರೀತಿಯ ಕಾನ್ಸೆಪ್ಟ್ ಬಂದಿದೆ. ಇದರಲ್ಲಿ ಎರಡು ಮುಖ್ಯವಾದಂತಹ ವಿಷಯಗಳು. ಒಂದನೇದು ನೆಮೋ ಜುಡೆಕ್ಸ್ ಇನ್ ಕಾಸಾ ಸುವಾ ಅಂತ. ಅದು ಬೇರೆ ಬೇರೆ ಲ್ಯಾಟಿನ್ನು, ಗ್ರೀಕು, ಬೇರೆ ಬೇರೆ ಭಾಷೆಗಳಿಂದ ಬಂದಿರಬಹುದು. ಸರಳವಾದ ಅರ್ಥ ಏನಂತಂದರೆ, ನೋ ಮ್ಯಾನ್ ಶೆಲ್ ಬಿ ಅ ಜಡ್ಜ್ ಇನ್ ಹಿಸ್ ಓನ್ ಕಾಸ್, ಅಥವಾ ನಮ್ಮದೇ ಕೇಸ್ನಲ್ಲಿ ನಾವೇ ಜಡ್ಜ್ ಆಗಬಾರ್ದು. ಯಾರೂ ಕೂಡ ತಮ್ಮ ಸ್ವಂತ ಪ್ರಕರಣದಲ್ಲಿ ತಾವೇ ನ್ಯಾಯಾಧೀಶರಾಗುವಂತಿಲ್ಲ. ರೂಲ್ ಅಗೇನ್ಸ್ಟ್ ಬಯಾಸ್ ಅಂತ ಕರಿತೇವೆ. ಈಗ ಯಾವುದೋ ಒಂದು ವಿಷಯದ ಮೇಲೆ ಒಂದು ಕೇಸ್ ನಡೀತಾ ಇದೆ, ಆ ಕೇಸ್ನಲ್ಲಿ ನಿಮ್ಮ ಒಂದು ಉಲ್ಲೇಖನೂ ಇದೆ. ಆವಾಗ ನೀವೇ ಹೋಗಿ ಅದಕ್ಕೆ ಜಡ್ಜ್ ಆಗ್ಲಿಕ್ಕೆ ಆಗೋದಿಲ್ಲ, ಜಡ್ಜ್ ಆಗಬಾರ್ದು ಅಲ್ವಾ. ನೀವೇ ಆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿ ನೀವೇ ಜಡ್ಜ್ ಆಗಿಬಿಟ್ರೆ ನೀವು ಆವಾಗ ಬಯಾಸ್ ಇಟ್ಕೊಂಡಿರ್ತೀರಿ ನಿಮ್ಮದೇ ಆದಂಥದ್ದು. ಸೊ ಜಡ್ಜ್ ಯಾವಾಗಲೂ, ಅಥವಾ ಅಧಿಕಾರಿ ಆದವನು ಏನು ತೀರ್ಪನ್ನು ಕೊಡ್ತಾನೆ ಅದು ನಿಷ್ಪಕ್ಷಪಾತವಾಗಿರಬೇಕು. ಇಲ್ಲಿ ಅವರು ಮೆನ್ಷನ್ ಮಾಡೋದು 3 ರೀತಿಯ ಪಕ್ಷಪಾತಗಳು ಬರಬಹುದು. ಒಂದು ಪೆಕ್ಯುನಿಯರಿ ಬಯಾಸ್, ಎರಡನೇದು ಪರ್ಸನಲ್ ಬಯಾಸ್, ಮೂರನೇದು ಸಬ್ಜೆಕ್ಟ್ ಮ್ಯಾಟರ್ ಬಯಾಸ್ ಅಂತ. ಮೊದಲನೇದು ಆರ್ಥಿಕವಾಗಿ. ಈಗ
ನೀವು ಅಧಿಕಾರಿಯಾಗಿದ್ದಾಗ ಯಾರೋ ಟೆಂಡರ್ ತಗೊಂಡು ಬರ್ತಾರೆ, ಸರ್ಕಾರಿ ಟೆಂಡರ್ನಲ್ಲಿ ಅಥವಾ ಒಂದು ದಾವೆಯಲ್ಲಿ. ನಿಮಗೆ ಆ ಟೆಂಡರನ್ನು ಪಾಸ್ ಮಾಡೋದ್ರಿಂದ ಪರ್ಸ್ನಲಿ ಫಿನಾನ್ಷಿಯಲಿ ಏನಾದರೂ ಹೆಲ್ಪ್ ಆಗುತ್ತೆ ಅಥವಾ ಏನಾದರೂ ಸಿಗುತ್ತೆ ಅಂತಾದರೆ ನೀವು ಅದರಿಂದ ದೂರ ಇರಬೇಕು. ನಿಮ್ಮ ಪರ್ಸ್ನಲ್ ಸ್ವಂತ ಹಣಕಾಸಿನ ಹಿತಾಸಕ್ತಿ ಇರಬಾರ್ದು. ಸೊ ನಿಮಗೆ ಯಾವುದೇ ರೀತಿಯಾದಂಥ ಕರಪ್ಷನ್ ಅದಕ್ಕೆ ಆಸ್ಪದ ನೀವು ಕೊಡಬಾರ್ದು. ಅದು ಪೆಕ್ಯುನಿಯರಿ ಬಯಾಸ್. ಆ ಬಯಾಸ್ ಇರಬಾರ್ದು. ನಿಮಗೆ ವೈಯಕ್ತಿಕವಾಗಿ ಅದರಿಂದ ಯಾವುದೇ ಆರ್ಥಿಕವಾದಂಥ ಹಿತಾಸಕ್ತಿಯಲ್ಲಿ ಬರಬಾರ್ದು. ಎರಡನೇದು ಪರ್ಸ್ನಲ್ ಬಯಾಸ್. ಈಗ ನ್ಯಾಯಕ್ಕಾಗಿ ಮುಂದೆ ಬಂದಿರುವಂಥ ವ್ಯಕ್ತಿ ಸ್ನೇಹಿತನೋ ಸಂಬಂಧಿನೋ ಅಥವಾ ಶತ್ರುವೋ ಆಗಿದ್ದರೆ ಪ್ರಕರಣದ ಗತಿನೇ ಬದಲಾಗ್ಬಿಡುತ್ತೆ. ನಿಮಗೆ ಗೊತ್ತಿರೋರು ಅಂತಂದರೆ ತುಂಬ ಬೇಕಾದವರು, ರಿಲೇಟಿವ್ಸು ಅಥವಾ ನಿಮ್ಮ ಶತ್ರುನೇ ಆಗಿರ್ಬೋದು. ಆವಾಗಲೂ ಉಲ್ಟಾ ಆಗಬಹುದು. ಬೇಕಾದವರಾಗಿದ್ದರೆ ಅವ್ರ ಪರವಾಗಿ, ಬೇಡದೇ ಇರೋರು ಆಗಿದ್ದರೆ, ಶತ್ರು ಹಾಕಿದರೆ ಅವರ ವಿರುದ್ಧವಾಗಿ ತೀರ್ಪು ಕೊಡಬಹುದಲ್ವಾ ನೀವು. ಹಾಗಾಗಿ ನಿಮ್ಮ ಮುಂದೆ ಬಂದಿರುವಂಥ ಸಮಸ್ಯೆಯಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಅಥವಾ ಯಾವುದೋ ಶತ್ರುಗಳು, ಸೊ ಈ ರೀತಿಯಾದಂಥ ವ್ಯಕ್ತಿಗಳು ಇರಬಾರ್ದು. ಪರ್ಸ್ನಲ್ ಬಯಾಸ್ ಅಲ್ಲಿ ಇರಲೇಬಾರ್ದು. ಆಮೇಲೆ ಸಬ್ಜೆಕ್ಟ್ ಮ್ಯಾಟರ್ ಬಯಾಸ್. ಯಾವುದೋ ಒಂದು ಸಿದ್ಧಾಂತ ವಿಷಯದ ಬಗ್ಗೆ ಮೊದಲೇ ನಿಮಗೆ ಪೂರ್ವಾಗ್ರಹ ಪೀಡಿತ ನಿಲುವು ಇರಬಾರ್ದು. ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ಎಲ್ಲ ಧರ್ಮಗಳಲ್ಲಿ ಬೇರೆ ಬೇರೆ ಗ್ರಂಥಗಳಿದೆ, ಬೇರೆ ಬೇರೆ ಪದ್ಧತಿಗಳಿದೆ. ಆ ಪದ್ಧತಿಗೆ ಸಂಬಂಧಪಟ್ಟಾಗೆ ನಿಮಗೆ ಯಾವುದೇ ಒಂದು ಪೂರ್ವಾಗ್ರಹ ಇರಬಾರ್ದು. ಇದೇ ರೀತಿ ರಾಜಕೀಯ ಪಕ್ಷಗಳು BJP, ಕಾಂಗ್ರೆಸ್ಸು, ಆಮ್ ಆದ್ಮಿ ಪಾರ್ಟಿ ಯಾವುದೇ ಇರಲಿ. ಮತ್ತು ಅದೇ ರೀತಿ ರಾಜ್ಯಗಳು ಉತ್ತರ ಭಾರತ, ದಕ್ಷಿಣ ಭಾರತ ಅಲ್ವಾ. ಸೊ ಈ ರೀತಿಯಾಗಿ ಭಿನ್ನಾಭಿಪ್ರಾಯಗಳನ್ನು ಅಥವಾ ಪೂರ್ವಾಗ್ರಹ ಪೀಡಿತವಾಗಿ ಅದನ್ನು ನೋಡೋದು, ಆ ರೀತಿ ಮಾಡಬಾರ್ದು. ನಿಷ್ಪಕ್ಷಪಾತವಾಗಿ ಯಾವುದೇ ಒಂದು ಪೂರ್ವಾಗ್ರಹ ಇಲ್ಲದೆ ಒಂದು ಸಮಸ್ಯೆಯನ್ನು ನೀವು ಸರಿಪಡಿಸ್ಬೇಕಾಗತ್ತೆ, ಅದನ್ನು ನಿವಾರಿಸಬೇಕಾಗತ್ತೆ. ನಿಲುವು ಪೂರ್ವಾಗ್ರಹ ಪೀಡಿತ ನಿಲುವು ಇರಬಾರ್ದು. 3 ಬಯಾಸ್ಗಳು ಯಾವುದು? ಆರ್ಥಿಕವಾಗಿರೋದು, ವ್ಯಕ್ತಿಗತ ಆಗಿರೋದು ಮತ್ತು ವಿಷಯ ಆಧಾರಿತವಾಗಿರೋದು. ಅದು ಯಾವುದರಡಿಯಲ್ಲಿ ಬರ್ತಾ ಇದೆ ಈಗ? ಮೊದಲನೇದು, ಯಾರೂ ತಮ್ಮ ಸ್ವಂತ ಪ್ರಕರಣದಲ್ಲಿ ತಾವೇ ನ್ಯಾಯಾಧೀಶರಾಗೋ ಹಾಗಿಲ್ಲ. ನೀವು ಕೊಡುವಂಥ ತೀರ್ಪು ಸಂಪೂರ್ಣ ನಿಷ್ಪಕ್ಷಪಾತವಾಗಿರಬೇಕು. ಹಾಗೆ ತೀರ್ಪು ಕೊಡಬೇಕಾದ್ರೆ 3 ರೀತಿಯ ಬಯಾಸ್ಗಳೇನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಆರ್ಥಿಕವಾಗಿ, ವ್ಯಕ್ತಿಗತವಾಗಿ, ವಿಷಯ ಆಧಾರಿತವಾಗಿ ಯಾವುದೇ ಬಯಾಸ್ ಇರಬಾರ್ದು, ಮೊದಲನೇದು. ಅದಾದಮೇಲೆ ಎರಡನೇದು ಆ್ಯಡಿ ಆಲ್ಟರಮ್ ಪಾರ್ಟಮ್ ಅಂತ. ಅಂದರೆ ಯಾರನ್ನು ವಿಚಾರಣೆ ನಡೆಸದೆ ಶಿಕ್ಷಿಸೋ ಹಾಗಿಲ್ಲ. ಎರಡೂ ಕಡೆಯ ವಾದವನ್ನು ಆಲಿಸಬೇಕು. ಸಾಮಾನ್ಯ ನಾಗರಿಕರಿಗೆ ಸಿಗುವಂಥ ದೊಡ್ಡ ರಕ್ಷಣೆ ಇದು ಅಲ್ವಾ. ದೊಡ್ಡ ಶ್ರೀಮಂತ ಇದ್ದಾನೆ, ಅವನು ಹೇಳಿದ್ದಾನೆ ಕೇಳೋಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿಯ ವಿರುದ್ಧ ನೀವು ಯಾವುದಾದ್ರೂ ಕ್ರಮ ಕೈಗೊಳ್ಳೋಕ್ಕಿಂತ ಮೊದಲು 3 ಹಂತಗಳನ್ನು ಪಾಲಿಸಬೇಕು. ಏನು? ಮೊದಲು ಸ್ಪಷ್ಟವಾದ ನೋಟಿಸನ್ನು ಕೊಡಬೇಕು. ಮತ್ತು ನೋಟಿಸ್ ಕೊಟ್ಟು ಆ ವ್ಯಕ್ತಿ ಮೇಲಿರುವ ಆರೋಪಗಳು ಏನು ಅಂತ ವಿವರವಾಗಿ ತಿಳಿಸಬೇಕು. ತಿಳಿಸಿದ ಮೇಲೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಅವನ ವಾದವನ್ನು ಮಂಡಿಸಲಿಕ್ಕೆ, ಸಾಕ್ಷ್ಯಗಳನ್ನು ಒದಗಿಸಲಿಕ್ಕೆ ಸಮಯ ಮತ್ತು ಅವಕಾಶವನ್ನು ಕೊಡಬೇಕು. ಸೊ ಬಹಳ ಇಂಪಾರ್ಟೆಂಟು. ಸೊ ಇದೇನು ಮುಖ್ಯವಾಗಿ ವಾದವನ್ನು ಆಲಿಸುವಂತಹ ಒಂದು ನೀತಿ ಅಥವಾ ಪ್ರಿನ್ಸಿಪಲ್. ಇದಾದಮೇಲೆ ಇನ್ನೊಂದಿದೆ ಸ್ಪೀಕಿಂಗ್ ಆರ್ಡರ್ಸ್ ಅಂತ. ಅಂದರೆ ಕಾರಣಗಳನ್ನು ದಾಖಲಿಸೋದು ಅಂತ ಹೇಳ್ಬೋದು. ಒಬ್ಬ ಅಧಿಕಾರಿ ಯಾವುದೇ ನಾಗರಿಕನ ವಿರುದ್ಧ ನಿರ್ಧಾರ ತೆಗೆದುಕೊಂಡಾಗ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ಒಂದು ಸಾಲಿನಲ್ಲಿ ಬರೆದರೆ ಸಾಕಾಗೋದಿಲ್ಲ. ಅದನ್ನು ಏಕೆ ತಿರಸ್ಕಾರ ಮಾಡಿದ್ದಾರೆ ಅಥವಾ ಏಕೆ ಅದನ್ನು ಬಿಡ್ತಾ ಇದ್ದೀರಿ, ಯಾಕೆ ಹಾಗೆ ಮಾಡಿದ್ದೀರಿ ಅನ್ನೋದಕ್ಕೆ ರೀಸನ್ಸ್ ಕೊಡಬೇಕು, ಸ್ಪಷ್ಟವಾಗಿ ಬರೀಬೇಕು. ಸೊ ಆ ಕಾರಣಗಳಿಂದ ಈ ಆದೇಶವನ್ನು ಕೊಡ್ತಾ ಇದ್ದೀರಿ, ಸೊ ನಿಷ್ಪಕ್ಷಪಾತವಾಗಿ ಇದನ್ನು ತೀರ್ಮಾನಿಸಿದ್ದೀರಿ ಅಂತ ಗೊತ್ತಾಗಬೇಕು. ಸೊ ಅದರಿಂದ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ನಮ್ಮ ಸಂವಿಧಾನದಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ದಾರೆ? ಎಲ್ಲೂ ಸಹ ನಮ್ಮ ಸಂವಿಧಾನದಲ್ಲಿ ಈ ನ್ಯಾಚುರಲ್ ಜಸ್ಟಿಸ್ ಅನ್ನುವಂಥ ಶಬ್ದ ಮುದ್ರಿತ ಆಗಿಲ್ಲ, ಎಲ್ಲೂ ಇಲ್ಲ. ಅದು ನ್ಯಾಚುರಲ್ ಜಸ್ಟಿಸ್ ಇಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಇನ್ಸ್ಕ್ರೈಬ್ಡ್ ಎನಿವೇರ್ ವಿತ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಗೊತ್ತಿರಬೇಕು, ಅದು ಫಿಲ್ಮ್ಸಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಆದರೆ ನ್ಯಾಯಾಲಯ, ನಮ್ಮ ಸುಪ್ರೀಂ ಕೋರ್ಟ್ ಬೇರೆ ಬೇರೆ ವಿಧಿಗಳ ಒಳಗೆ ಇದು ಆಲ್ರೆಡಿ ಎಂಬೆಡ್ ಆಗಿದೆ ಅಂತ ಹೇಳ್ತಾ ಇರುತ್ತೆ. ಹಿಂದಿನ ಸಾರಿ ಮೇನಕಾ ಗಾಂಧಿ ಪ್ರಕರಣ ನೋಡಿದ್ವಿ ಅಲ್ವಾ. ಅಲ್ಲಿ ಯಾವುದೇ ಕಾರ್ಯವಿಧಾನ ನ್ಯಾಯಸಮ್ಮತ ಆಗಿರಬೇಕು ಅಂತಂದರೆ ಅದು ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲನ್ನು ಪಾಲಿಸಲೇಬೇಕು ಅಂತ ಹೇಳಿದ್ದಾರೆ. ಇನ್ನು 311 ಈ ವಿಧಿಗಳೆಲ್ಲ ನಾವು ಮುಂದೆ ಡೀಟೇಲ್ ಆಗಿ ನೋಡೋಣ. ಆದರೆ ಈ ಒಂದು ಥೀಮನ್ನು ಇಟ್ಕೊಂಡಾಗ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಬಂದಾಗ
ಅದ್ರ ಜೊತೆ ಇದನ್ನು ಬರೆಯೋದು ಅಥವಾ ಅದನ್ನು ಓದೋದು ಬಹಳ ಇಂಪಾರ್ಟೆಂಟ್. ಎಲ್ಲ ಒಂದು ಸಾರಿ ಓದಿದ್ಮೇಲೆ ಮತ್ತೆ ಒಂದು ಸಾರಿ ರಿವಿಷನ್ ಮಾಡ್ತೀರಲ್ವ, ಆವಾಗ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆರ್ಟಿಕಲ್ 14, 21, 311. ಸೊ ಇಲ್ಲಿ 311ನಲ್ಲಿ ಈ ಸರ್ಕಾರಿ ನೌಕರರಿಗೆ ಸಾಂವಿಧಾನಿಕ ರಕ್ಷಣೆ ಕೊಡ್ತಾರೆ. ಸೊ ಯಾವುದೇ ನಾಗರಿಕ ಸೇವೆ ನೋಡಿ, ಅದಕ್ಕೆ ಸಿವಿಲ್ ಸರ್ವೆಂಟಿನ ಪವರ್ ಅಷ್ಟಿರುತ್ತೆ. ಸೊ ತುಂಬ ಶಕ್ತಿ ಇರುತ್ತೆ. ಅವನನ್ನು ಅಷ್ಟು ಸುಲಭವಾಗಿ ಒಬ್ಬ ಸಿವಿಲ್ ಸರ್ವೆಂಟನ್ನು ಅವನನ್ನು ಅವಳನ್ನು ಅಥವಾ ಅವರನ್ನು ಕೆಲಸದಿಂದ ವಜಾ ಮಾಡೋಕ್ಕಿಂತ ಮೊದಲು ತನಿಖೆ ನಡೆಸಿ ವಾದ ಮಂಡಿಸಲಿಕ್ಕೆ ಅವಕಾಶ ಕೊಡೋದು. ಸೊ ಈ ರೀತಿಯಾಗಿ ಪ್ರೊಸೆಸ್ಗಳು ತುಂಬ ಲೆಬೋರಿಯಸ್ ಆಗಿದೆ ಮತ್ತು ಅಷ್ಟು ಸುಲಭವಾಗಿ ವಜಾ ಮಾಡಲಿಕ್ಕೆ ಆಗಲ್ಲ. ಅಷ್ಟು ಎವಿಡೆನ್ಸ್ ಇದ್ದರೆ ಮಾತ್ರ ಆಗುತ್ತೆ. ಇನ್ನು ಈ ಒಂದು ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸೆಪ್ಷನ್ ಸಹ ಇದೆ. ಈಗ ತುರ್ತು ಪರಿಸ್ಥಿತಿ ಇರಬಹುದು, ಸಾರ್ವಜನಿಕ ಹಿತದೃಷ್ಟಿ, ಅದರ ಒಂದು ಗಮನ ಅಥವಾ ಆ ಒಂದು ದೃಷ್ಟಿಕೋನದಿಂದ ಕೆಲವು ವಿನಾಯಿತಿಗಳಿದೆ ಅಥವಾ ಎಕ್ಸೆಪ್ಷನ್ಸ್ ಇದೆ. ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ, ಯುದ್ಧ ಅಥವಾ ಆಂತರಿಕ ಭದ್ರತೆ ಅಂತ ಕಠಿಣ ಸಂದರ್ಭ ಬಂದಾಗ ತಕ್ಷಣದ ಕ್ರಮ ಕೈಗೊಳ್ಳುವಾಗ ನೋಟಿಸ್ ನೀಡಲಿಕ್ಕೆ ಆಗದೇ ಇರಬಹುದು. ತಕ್ಷಣ ಕ್ರಮ ಕೈಗೊಳ್ಳಬೇಕು, ಅವಾಗ ನೋಟಿಸ್ ನೀಡಲಿಕ್ಕೆ ಆಗದೇ ಇರಬಹುದು. ಇನ್ನೊಂದು ಸ್ಟ್ಯಾಟ್ಯೂಟರಿ ಎಕ್ಸ್ಕ್ಲೂಷನ್. ಸಂಸತ್ತು ಒಂದು ಕಠಿಣವಾದ ಕಾನೂನನ್ನು ಮಾಡಿದೆ. ಸೊ ಅದು ದೇಶದ ಹಿತದೃಷ್ಟಿಯಿಂದ ಈ ತತ್ವವನ್ನು ಸ್ವಲ್ಪ ಹೊರಗಡೆ ಇಟ್ಟಿದ್ರೆ ಅದಕ್ಕೆ ವಿನಾಯಿತಿ ಇದೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಹಿತಾಸಕ್ತಿ ಇರಬೇಕು, ಕೆಲವು ವ್ಯಕ್ತಿಗಳ ಹಿತಾಸಕ್ತಿ ಅಲ್ಲ. ಸೊ ಸ್ವಲ್ಪ ಶಾಸನಾತ್ಮಕ ವಿನಾಯಿತಿ ಸಹ ಇದೆ. ಸೊ ಇದು ಎರಡು ಪ್ರಮುಖವಾದಂಥ ಅಂಶಗಳು. ಓಕೆನಾ? ಸೊ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಬಹಳ ಇಂಪಾರ್ಟೆಂಟ್. ಇದು ಅಡ್ಮಿನಿಸ್ಟ್ರೇಟಿವ್ ಎಥಿಕ್ಸ್ನಲ್ಲೂ ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ನೋಡಿದ್ದು ಅದರ ಒರಿಜಿನ್ ಹೇಗಾಯಿತು. ಮೊದಲು ದೇವರೇ ಇದನ್ನು ಪಾಲಿಸ್ತಾನೆ, ಮನುಷ್ಯರಾಗಿ ನಾವು ಪಾಲಿಸಲೇಬೇಕು ಅಂತ ಬಂತು. ಎರಡು ಮುಖ್ಯವಾದಂಥದ್ದು ನೆಮೋ ಜುಡೆಕ್ಸ್ ಇನ್ ಕಾಸಾ ಸುವಾ, ಆಮೇಲೆ ಅಲ್ಲಿ ಪಕ್ಷಪಾತಗಳು ಯಾವ್ದ್ಯಾವ್ದು ಇರಬಹುದು ಅಂತ ನೋಡಿದ್ವಿ. ಆಮೇಲೆ ಅಡಿ ಅಲ್ಟರಮ್ ಪಾರ್ಟೆಮ್. ಇದಾದಮೇಲೆ ಮೂರನೇದು ಇನ್ನೊಂದಿದೆ, ಅದು ಸಹ ಈಗ ಮಾಡರ್ನ್ ಆಗಿ ಆ್ಯಡ್ ಮಾಡಿದ್ದು. ಮೊದಲು ಎರಡಿತ್ತು, ಮಾಡರ್ನ್ ಆಗಿ ಇನ್ನೊಂದು ಆ್ಯಡ್ ಮಾಡಿದ್ದಾರೆ. ಸ್ಪೀಕಿಂಗ್ ಆರ್ಡರ್ಸ್ ಅಥವಾ ರೆಕಾರ್ಡಿಂಗ್ ರೀಸನ್ಸ್ ಅಂತ ಹೇಳ್ತೇವೆ. ಕಾರಣಗಳನ್ನು ದಾಖಲಿಸಬೇಕಾಗತ್ತೆ. ಸೊ ಸಂವಿಧಾನದಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೇವೆ. ಕೆಲವೊಂದು ಎಕ್ಸಾಂಪಲ್ ನೋಡೋದಾದರೆ ಆರ್ಟಿಕಲ್ 14, 21, ಆರ್ಟಿಕಲ್ 311. ಮತ್ತು ಇದಕ್ಕೆ ಎಕ್ಸೆಪ್ಷನ್ ಸಹ ಇದೆ. ಸೊ ನ್ಯಾಷನಲ್ ಸೆಕ್ಯೂರಿಟಿ, ಸ್ಟ್ಯಾಟ್ಯೂಟರಿ ಎಕ್ಸ್ಕ್ಲೂಷನ್, ಸಂಸತ್ತು ಮಾಡಿದಂಥ ಕಾನೂನಿನ ದೃಷ್ಟಿಯಿಂದನೂ ಸಹ ನೋಡಬಹುದು. ಯಾಕೆ ಇಷ್ಟನ್ನೇ ಹೇಳ್ತಾ ಇದ್ದೇನೆ ಅಂತಂದರೆ, ಮುಂದೆ ಆವಾಗವಾಗ ಇದರ ಒಂದು ಉಲ್ಲೇಖ ಬರ್ತಾನೆ ಇರುತ್ತೆ. ಮತ್ತು ಒಂದು ಥೀಮ್ ಅಂತ ಬಂದಾಗ ನೀವು ಅದನ್ನು 150 to 300 ಮ್ಯಾಕ್ಸಿಮಮ್. 300 ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, 300 ನೀವು ಪ್ರಿಪೇರ್ ಆದರೆ ಅಲ್ಲಿ 250ಗೆ ಬರಲಿಕ್ಕೆ ಆಗಬಹುದು. ಸೊ ಇಷ್ಟೇ ವರ್ಡಿಗೆ ಅದನ್ನು ತಿಳ್ಕೊಂಡಿರಬೇಕಾಗತ್ತೆ. ಎಷ್ಟೋ ಸಾರಿ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಈ 300 ವರ್ಡ್ಸ್ ಒಳಗಡೆ ಬರೆಯೋದನ್ನು ನೀವು ಕಲ್ತ್ಕೋಬೇಕಾಗತ್ತೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಮೇಲೆ ಒಂದು ಕ್ವಶನ್ ಬಂತು ಅಂತ ಆದರೆ, ಆ ಕ್ವಶನಲ್ಲಿ ಬರೀ ಬೇಸಿಕ್ಸ್ ಮಾತ್ರ ಕೇಳೋದಿಲ್ಲ, ಏನು ಅದರ ಅರ್ಥ ಅಂತೆಲ್ಲ ಕೇಳೋದಿಲ್ಲ. ಕರೆಂಟ್ ಅಫೇರ್ಸ್ನ ಯಾವುದೋ ಒಂದು ಟಾಪಿಕನ್ನು ಕೊಟ್ಟು ಅದಕ್ಕೆ ಇದನ್ನು ಲಿಂಕ್ ಮಾಡ್ತಾರೆ. ಅವಾಗ ಅದರ ಬೇಸಿಕ್ ಇಷ್ಟಿದೆ ಅಂತ ಗೊತ್ತಿದ್ರೆ, ಕರೆಂಟ್ ಅಫೇರ್ಸನ್ನು ನೀವು ಓದಿದರೆ ಆವಾಗ ಅದನ್ನು ಬರಿಬಹುದು. ಸೊ ಮೇನ್ಸ್ ಈ ರೀತಿ ಇರುತ್ತೆ. ಬೇಸಿಕ್ ಸ್ಟ್ಯಾಟಿಕ್ ಫೌಂಡೇಶನ್ ಗಟ್ಟಿ ಆದಮೇಲೆ ಅದ್ರ ಜೊತೆ ಕರೆಂಟ್ ಅಫೇರ್ಸನ್ನು ಓದ್ತಾ ಇರೋರಿಗೆ ಮೇನ್ಸ್ ಈಸಿ. ಬರೀ ಸ್ಟ್ಯಾಟಿಕ್ಕು, ಬರೀ ಕರೆಂಟ್ ಅಫೇರ್ಸು ಎರಡನ್ನೇ ಈ ಥರ ಯಾವುದಾದ್ರೂ ಒಂದನ್ನೇ ಮಾಡ್ತಾ ಹೋದರೆ ಕಷ್ಟ ಆಗಬಹುದು. ಸೊ ಹಿಂದೂ ಅನಾಲಿಸಿಸ್ ಅನ್ ಅಕಾಡೆಮಿ ಇದು ಆದಷ್ಟು ಕೇಳಿ ಅಂತ ಹೇಳಿದ್ದೇನೆ. ಇಂಗ್ಲೀಷು ಇಂಪ್ರೂವ್ ಆಗುತ್ತೆ, ನಾಲೆಜ್ ಸಹ ಸಿಗ್ತಾ ಹೋಗುತ್ತೆ. ಸಾಧ್ಯವಾದಾಗ ಅದನ್ನು ಕೇಳಿ. ಓಕೆನಾ? ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನು ಏನೇ ಅನಿಸಿದ್ರು ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.